ವ್ಯಕ್ತಿಯಿಂದ ಸಾರ್ವಜನಿಕ ರಸ್ತೆ ಅತಿಕ್ರಮಣ. ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್ ಎಂದ ವ್ಯಕ್ತಿ. ಚಿಕ್ಕನಾಯಕನಹಳ್ಳಿ ವಾರ್ಡ್ ನಂಬರ್ 1ರಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ನಿಗದಿಯಾದ ಮುಖ್ಯ ರಸ್ತೆಯನ್ನ ಸಿಕೆ ಸಿದ್ದರಾಮಯ್ಯ ಎಂಬ ಖಾಸಗಿ ವ್ಯಕ್ತಿ ಅತಿಕ್ರಮಣ ಮಾಡಿಕೊಂಡಿದ್ದು, ಆತನ ವಿರುದ್ಧ ಜನರು ದೂರನ್ನ ದಾಖಲಿಸಿದ್ದಾರೆ. ದೂರಿನ ಸಂಬಂಧ ವಿಚಾರಣೆ ನಡೆಸಿರೋ ಕೋರ್ಟ್ ಸಂಶೋಧಿತ ಜಾಗವು ಸಾರ್ವಜನಿಕ ರಸ್ತೆ ಎಂಬುದಾಗಿ ದೃಢಪಡಿಸಿ ಸಿದ್ದರಾಮಯ್ಯ ಅವರಿಗೆ ಒತ್ತುವರಿ ತೆರವುಗೊಳಿಸಲು ಸ್ಪಷ್ಟ ಆದೇಶವನ್ನ ನೀಡಿದೆ. ಆದರೆ ಈತ ಮಾತ್ರ ಕೋರ್ಟಿನ ಆದೇಶವನ್ನ ಧಿಕ್ಕರಿಸಿ ಒತ್ತುವರಿಯನ್ನ ತೆರವು ಮಾಡ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ರಸ್ತೆ ಒತ್ತುವರಿ ಸಂಬಂಧ ಚಿಕ್ಕನಾಯಕನಹಳ್ಳಿ ಪುರಸಭೆ ಕೂಡ ನೋಟಿಸ್ ಕೊಟ್ಟಿದೆ. ಆದರೆ ಪುರಸಭೆ ನೋಟಿಸ್ಗೂ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ರಸ್ತೆ ಒತ್ತುವರಿಯನ್ನ ತೆರವು ಮಾಡ್ತಿಲ್ಲ. ಇದರಿಂದ ನಿತ್ಯ ರಸ್ತೆಯಲ್ಲಿ ಓಡಾಡಲು ಜನರು ಸಂಕಷ್ಟ ಪಡ್ತಾ ಇದ್ದು, ರಸ್ತೆ ಒತ್ತುವರಿ ಮಾಡಿಕೊಂಡಿರೋ ಸಿದ್ದರಾಮಯ್ಯ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಕ್ರಮ ಒತ್ತುವರಿಯನ್ನ ತಕ್ಷಣ ತೆರವುಗೊಳಿಸಿ ಸಾರ್ವಜನಿಕರ ಹಕ್ಕು ಮತ್ತು ಸೌಕರ್ಯವನ್ನ ಕಾಪಾಡಬೇಕೆಂಬುದು ಪುರಸಭೆ ನಾಮಿನಿ ಸದಸ್ಯ ಮೊಹಮ್ಮದ್ ಹುಸೇನ್ ಗುಂಡ ಒತ್ತಾಯ ಮಾಡಿದ್ದಾರೆ. ನಾನು ಮೊಹಮ್ಮದ್ ಹುಸೇನ್ ಗುಂಡ, ನಾಮಿನಿ ಸದಸ್ಯರು, ಚಿಕ್ಕನಾಯಕನಹಳ್ಳಿ ಪುರಸಭೆ. ವಿಷಯ ಏನಪ್ಪ ಅಂದರೆ, ಸುಮಾರು ಒಂದು 15 ವರ್ಷದಿಂದ ಒಂದು ಇಶ್ಯೂ ಇತ್ತು ವಿದ್ಯಾನಗರ 1ನೇ ವಾರ್ಡಲ್ಲಿ. ಮೇಯ್ನ್ ರೋಡ್ಗೆ ಒಬ್ಬರು ಶೆಡ್ ಹಾಕಿದರು. ಆ ವಿಚಾರವಾಗಿ ಸುಮಾರು ಸತಿ ಪುರಸಭೆಯಿಂದೆಲ್ಲ ಹೇಳಿ ಎಲ್ಲ ಮಾಡಿಸಿ ಎಲ್ಲ ಆಗಿತ್ತು. ಆದರೂ ಕೂಡ ದಾಖಲೆಗಳಿದೆ ಅಂತ ಹೇಳ್ಕೊಂಡು ಬಂದು ಕೈಗೂ ಕೂಡ ಸಿಗದಂಗೆ ಆಟ ಆಡಿಸ್ಕೊಂಡು ಬರ್ತಾಯಿದ್ರು. ಸೊ ಹಂಗಾಗಿ ಆ ಮನೆ ಪಕ್ಕದವರಿಂದ ಕೇಸ್ ಹಾಕಿದರು ಕೋರ್ಟಲ್ಲಿ. ಚಿಕ್ಕನಾಯಕನಹಳ್ಳಿ ಪುರಸಭೆ ಕೋರ್ಟಲ್ಲಿ ಕೇಸ್ ಹಾಕಿದರು. ಆ ಕೋರ್ಟ್ ಏನು ಆರ್ಡ್ರ್ ಮಾಡಿದೆ ಅಂದರೆ, ಅದು ರಸ್ತೆ ನಿಮ್ಮ ಇರೋ ಶೆಡ್ಡನ್ನು ತೆರವುಗೊಳಿಸ್ಕೊಡಿ ಅಂತ ಆರ್ಡ್ರ್ ಮಾಡಿ ಅಲ್ಲಿ 3-4 ತಿಂಗಳಾಯಿತು. ಕೋರ್ಟ್ಗೂ ಕೂಡ ಬೆಲೆ ಕೊಡದಲ್ಲೇ ಶೆಡ್ಡು ಕೂಡ ಹಾಗೆ ಇತ್ತು. ನಾವೇನು ಮಾಡಿದ್ವಿ, ಕೋರ್ಟ್ ಆದೇಶ ಏನಿದೆ ಅದನ್ನು ಪತ್ರಗಳನ್ನ ತಗೊಂಡು ಪುರಸಭೆಗೆ ನಾವು ಸಾರ್ವಜನಿಕರೆಲ್ಲ ಸೇರಿ ಒಂದು ಲೆಟ್ರ್ ಕೊಟ್ಟಿದ್ವಿ. ಈಗ ಪುರಸಭೆಯಿಂದ ಪ್ರೊಸೀಜರ್ ಪ್ರಕಾರ ಏನಾಗಬೇಕು, ಮೊದಲನೇದು ಒಂದು ನೋಟಿಸ್ ಹೋಗಬೇಕು, 2ನೇ ನೋಟಿಸ್ ಹೋಗಬೇಕು, ಒಂದು ತಿಳುವಳಿಕೆ ನೋಟಿಸ್ ಹೋಗಬೇಕು. ಸೊ ಇಷ್ಟು ಕೂಡ ಪ್ರೊಸೀಜರ್ ಮುಗಿತಾ ಬಂದಿದೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಶೆಡ್ಡನ್ನು ತೆರವುಗೊಳಿಸಿಲ್ಲ. ಸೊ ಇದರಿಂದ ಏನಾಗ್ತಿದೆ ಅಂದರೆ, ಇಲ್ಲಿರ್ತಕ್ಕಂಥ ಪಬ್ಲಿಕ್ಸ್ಗೆ ಮತ್ತು ಯಾವುದೇ ರೀತಿ ಸ್ಕೂಲ್ ಬಸ್ ಬಂದರೂ ಕೂಡ ಒಂದು ಸ್ಕೂಲ್ ಬಸ್ ಟರ್ನ್ ಆಗಿ ಜಾಗ ಇಲ್ಲ. ಸೊ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಸೊ ಈಗಲೂ ಕೂಡ ಈ ಶೆಡ್ ಹಂಗೆ ಇದೆ. ಇಲ್ಲ, ಅದೇ ಮೇಯ್ನ್ ರೋಡೇ ಇದು ನೋಡಿ. ಅಲ್ಲಿ ಜೋಗಿಹಳ್ಳಿಯಿಂದ ಆದಿ ಹನುಮಂತರಾಯನ ದೇವಸ್ಥಾನದಿಂದ ನಾವು ವಿದ್ಯಾನಗರಕ್ಕೆ ಎಂಟ್ರಿ ಆಗ್ತೀವಲ್ಲ, ಸ್ಟ್ರೈಟ್ ಇದು ಹೋಗುತ್ತೆ. ಈ ರೋಡ್ ಓಪನ್ ಆದರೆ ಜನಕ್ಕೂ ಅನುಕೂಲ ಆಗುತ್ತೆ. ಇಡೀ ವಿದ್ಯಾನಗರದ ಜನಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಸ್ಕೂಲ್ ಬಸ್ ಡ್ರೈವರ್ಗಳು ಎಲ್ಲರೂ ಆರಾಮಾಗಿ ಓಡಾಡ್ತಾರೆ. ಇನ್ನಾದ್ರೂ ರಸ್ತೆ ಒತ್ತುವರಿ ಮಾಡಿಕೊಂಡಿರೋ ವ್ಯಕ್ತಿ ಒತ್ತುವರಿಯನ್ನ ತೆರವು ಮಾಡಿ ಜನರ ಸಂಚಾರಕ್ಕೆ ಅವಕಾಶ ಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.